ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇವತ್ತು ಶುಕ್ರವಾರ, ಶ್ರಾವಣ ಶುಕ್ರವಾರ, ಮೂರನೆಯ ವರಮಹಾಲಕ್ಷ್ಮಿ ಪೂಜೆ ಇರೋದ್ರಿಂದ ಕೆಲಸವನ್ನು ಬೇಗನೆ ಮಾಡಬೇಕಂತೇಳಿ ಇವಾಗ ಸ್ನಾನ ಮುಗಿಸ್ಕೊಂಡ, ಕಸ ಗುಡಿಸ್ಕೊಂಡ, ಆಮೇಲೆ ಇಲ್ಲಿ ನಾನು ರಂಗೋಲಿಯನ್ನು ಹಾಕೋತಾ ಇದ್ದೀನಿ. ರಂಗೋಲಿ ಇಲ್ಲಿ ಹಾಕ್ಕೊಂಡ ಆಮೇಲೆ ಇಲ್ಲಿ ಮೇಲೆ ಪೂಜೆ ಮಾಡಬೇಕಂತೇಳಿ ಹಾಗೆ ಇಲ್ಲಿ ಮೇಲುಗಡೆ ಬಂದ ಪೂಜೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಮತ್ತು ಬೇಗನೆ ಎದ್ದಿದ್ದೆ, ಆದರೂ ಸ್ವಲ್ಪ ಲೇಟಾಗೇ ಹೋಯಿತು ಕೆಲಸ ಮುಗಿಸೋಕೆ. ಆಮೇಲೆ ಜಗಲಿ ಪೂಜೆ ಎಲ್ಲ ಮುಗಿಸ್ಕೊಂಡ ಇವಾಗ ಮನೆ ಒಳಗೆ ಮೂರನೇ ಶುಕ್ರವಾರ ವರಮಹಾಲಕ್ಷ್ಮಿ ಇರೋದ್ರಿಂದ ನಾನು ಒಂದೂವರೆ ಗ್ಲಾಸಷ್ಟು ನಾನು ಬೇಳೆಯನ್ನು ಹಾಕಿ ಬೇಳೆಯನ್ನು ಹೂರಣ ಸಣ್ಣ ಮಾಡಿಟ್ಕೊಂಡ, ಅಂದ್ರೆ ಬೆಲ್ಲ ಸಕ್ಕರೆ ಹಾಕಿ ಇದನ್ನು ರೆಡಿ ಮಾಡಿ ಇಟ್ಕೊಂಡ ಫ್ರೆಂಡ್ಸ್. ಈ ಕಡೆ ಹೂರಣ ಕನಕ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡ. ಈ ಕಡೆ ನಾನು ಹೋಳಿಗೆಯನ್ನು ಲಟ್ಸೋದು ಮಾತ್ರ ತೋರ್ಸಾಕತ್ತೀನಿ ರೀ, ಯಾಕಂದ್ರೆ ವಿಡಿಯೋನ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಆಲ್ರೆಡಿ ಒಂದು ವಿಡಿಯೋದಾಗ ನಾನು ಹಾಕಿದ್ದೀನಿ ಫ್ರೆಂಡ್ಸ್. ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಹೋಗಿ ಕೀರ್ತಿ ಯೂಟ್ಯೂಬ್ ಚಾನಲಲ್ಲಿದೆ, ಪ್ಲೀಸ್ ಒಮ್ಮೆ ಚೆಕ್ ಮಾಡಿ ನೋಡಿರಿ. ಆಮೇಲೆ ಇಲ್ಲಿ ನಾನು ಹೋಳಿಗೆ ಎಲ್ಲ ಮುಗಿಸ್ಕೊಂಡ. ಇವತ್ತು ಆಗಸ್ಟ್ 15 ಇತ್ತಂಥೇಳಿ ಫ್ರೆಂಡ್ಸ ನಮ್ಮ ಮನೆ ಒಳಗೆ ಜಿಲೇಬಿ ತಂದಿದ್ರು ನಮ್ಮ ಮನೆಯವರು. ಹಾಗೆ ಇಲ್ಲಿ ಹೋಳಿಗೆ ಎಲ್ಲ ಮುಗಿಸ್ಕೊಳಕತ್ತ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ನೈವೇದ್ಯಕ್ಕೆ ಅಂಥೇಳಿ ಹಪ್ಪಳವನ್ನು ಕರಿಯಾಕತ್ತೀನಿ ರೀ. ಅಂದ್ರೆ ನೈವೇದ್ಯಕ್ಕಂತೇನಿಲ್ಲ, ಹಂಗೆ ನಮ್ಮ ಮಗು ಆಯಿತು ಎಲ್ಲನೂ ಆಯ್ತು ಅಂತೇಳಿ ಸ್ವಲ್ಪ ಜಾಸ್ತಿ ಒಳಗನ ಹಪ್ಪಳ ಕರೆದ ಈ ಕಡೆ ತೆಗೆದು ಇಟ್ಕೊಂಡೆ. ನಮ್ಮ ಸೈಡ ವರಮಹಾಲಕ್ಷ್ಮಿ ಪೂಜೆ ಮಾಡೋಕೆ ಹತ್ರ ನೈವೇದ್ಯಕ್ಕೆ 4-5 ಶುಕ್ರವಾರ ಬಂದ್ರೆ ಹೋಳ್ಗಿನ ಮಾಡ್ತಾರೋ ಫ್ರೆಂಡ್ಸ. ಇರ್ಲಿಕ್ಕೆ ಬೇಳೆ ಹಾಕಿ ಕಡಬನೂ ಮಾಡ್ತಾರೋ ನೋಡಿ ಫ್ರೆಂಡ್ಸ. ಇವಾಗ ನೈವೇದ್ಯ ಎಲ್ಲ ಮಾಡಿ ಹಂಗೆ ದೇವ್ರಿಗೆ ಅಂತ ಹೇಳಿ ಜಿಲೇಬಿನೂ ಒಂದು ಸ್ವಲ್ಪ ನೈವೇದ್ಯಕ್ಕೆ ಇಟ್ಟ. ಈ ಕಡೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮುಗಿಸ್ಕೊಂಡ. ಮತ್ತು ನಾನು ಇಲ್ಲಿ ವರಮಹಾಲಕ್ಷ್ಮಿಗೆ ಹಣ್ಣು ಹಂಪಲ ಆರತಿ ಎಲ್ಲ ರೆಡಿ ಮಾಡಿ ಎಲ್ಲವನ್ನು ಇಲ್ಲಿ ಇಟ್ಕೊಂಡ ಪೂಜೆಯನ್ನು ಮಾಡಿಬಿಟ್ಟೆ. ಆಲ್ರೆಡಿ ಒಂದು ವಿಡಿಯೋದಾಗ ನಾನು ಶೇರ್ ಮಾಡೀನಿ, ಮೊದಲನೇ ವರಮಹಾಲಕ್ಷ್ಮಿಯನ್ನು ಯಾವ ರೀತಿ ನಾನು ಸೀರೆ ಉಡಿಸಿ ಮಾಡೇನಂತ. ಅಂದರೆ 1 ವಾರ ನಾನು ಸೀರೆಯನ್ನು ಉಡಿಸ್ತಾ ಇದ್ದೀನಿ. ಗಣೇಶ ಹಬ್ಬ ಬಂತು. ಇದಾಗಿತ್ತು ಇವತ್ತಿನ ವಿಶೇಷ. ಥ್ಯಾಂಕ್ ಯು.